ದೇರ್ಲಕಟ್ಟೆಯ ಕೆಎಸ್ ಹೆಗ್ಡೆ ಆಸ್ಪತ್ರೆ ಮತ್ತೊಮ್ಮೆ ತನ್ನ ವೈದ್ಯಕೀಯ ಸಾಮರ್ಥ್ಯವನ್ನು ಸಾಬೀತುಪಡಿಸಿದೆ. ಗಂಭೀರ ಕಾಯಿಲೆಗಳಿಂದ ಬಳಲುತ್ತಿದ್ದ ಹಲವಾರು ರೋಗಿಗಳಿಗೆ ಯಶಸ್ವಿ ಚಿಕಿತ್ಸೆ ನೀಡಿ ಉತ್ತಮ ಆಸ್ಪತ್ರೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಈ ಆಸ್ಪತ್ರೆಯಲ್ಲಿ ಇದೀಗ ಶ್ವಾಸಕೋಶ ಸಂಬಂಧಿತ ಗಂಭೀರ ಕಾಯಿಲೆಯಿಂದ ಬಳಲುತ್ತಿದ್ದ ಯುವತಿಯೋರ್ವಳಿಗೆ ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಯಶಸ್ವಿ ಚಿಕಿತ್ಸೆ ನೀಡಲಾಗಿದೆ. ಇದು ವೈದ್ಯಕೀಯ ಕ್ಷೇತ್ರದಲ್ಲಿ ಮಹತ್ವದ ಸಾಧನೆಯಾಗಿ ಗುರುತಿಸಿಕೊಂಡಿದೆ. ಕಾರ್ಕಳದ 21 ವರ್ಷದ ಸಲ್ಮಾ ಎಂಬ ಯುವತಿ ಉಸಿರಾಟದ ತೊಂದರೆಯಿಂದ ಬಳಲುತ್ತಿದ್ದರು. ಮಂಗಳೂರಿನ ಆಸ್ಪತ್ರೆಯೊಂದರಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ವೇಳೆ ಒಂದು ಶ್ವಾಸಕೋಶವನ್ನು ತೆಗೆಯುವ ಶಸ್ತ್ರಚಿಕಿತ್ಸೆ ಅಗತ್ಯವೆಂದು ವೈದ್ಯರು ಸಲಹೆ ನೀಡಿದ್ದರು. ಇದರಿಂದ ಆತಂಕಗೊಂಡ ಕುಟುಂಬಸ್ಥರು ಸ್ನೇಹಿತರ ಸಲಹೆಯ ಮೇರೆಗೆ ಕೆಎಸ್ ಹೆಗ್ಡೆ ಆಸ್ಪತ್ರೆಗೆ ದಾಖಲಿಸಿದರು. ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಡಾಕ್ಟರ್ ಆದರ್ಶ ಶೆಟ್ಟಿ ಅವರು ಯುವತಿಗೆ ಸಮಗ್ರ ಪರೀಕ್ಷೆ ನಡೆಸಿದ್ರು. ಎಕ್ಸ್ರೇಯಲ್ಲಿ ಎಡಭಾಗದ ಶ್ವಾಸಕೋಶದಲ್ಲಿ ಗಾಳಿ ತುಂಬಿಕೊಂಡಿರುವುದು ಪತ್ತೆಯಾಯಿತು. ಇದರಿಂದಲೇ ಉಸಿರಾಟದ ಸಮಸ್ಯೆ ಉಂಟಾಗಿತ್ತು. ತಕ್ಷಣವೇ ಅಗತ್ಯ ಚಿಕಿತ್ಸೆಯನ್ನು ನೀಡಿದ ಡಾಕ್ಟರ್ ಆದರ್ಶ ಶೆಟ್ಟಿ ಹಾಗೂ ಆಸ್ಪತ್ರೆಯ ಪರಿಣಿತ ವೈದ್ಯರ ತಂಡ ಸೂಕ್ತ ಚಿಕಿತ್ಸಾ ವಿಧಾನಗಳನ್ನು ಅನುಸರಿಸಿ ಅವರು ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಯುವತಿಯನ್ನು ಗುಣಮುಖಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಬಗ್ಗೆ ಮಾಧ್ಯಮದ ಜೊತೆ ಸ್ವತಃ ಚಿಕಿತ್ಸೆ ನೀಡಿದ ವೈದ್ಯರು ಮಾತನಾಡಿ, ಸರಿಯಾದ ಸಮಯದಲ್ಲಿ ಸರಿಯಾದ ಚಿಕಿತ್ಸೆ ನೀಡಿದ ಪರಿಣಾಮ ಉತ್ತಮ ಫಲಿತಾಂಶ ದೊರೆತಿದೆ ಎಂದು ತಿಳಿಸಿದರು. ಶ್ವಾಸಕೋಶದ ಸಮಸ್ಯೆಯನ್ನು ಹೊಂದಿದ್ರು, ಅವರಿಗೆ ಉಸಿರಾಟದ ಸಮಸ್ಯೆ ಇತ್ತು, ಎದೆನೋವು ಇತ್ತು. ಸೊ ನಾವು ಎಕ್ಸ್ರೇ ಎಲ್ಲ ಮಾಡಿ ನೋಡಿದಾಗ ಎಡಭಾಗದಲ್ಲಿ ಗಾಳಿ ತುಂಬಿಕೊಂಡಿರೋದು, ನ್ಯೂಮೋಥೊರಾಕ್ಸ್ ಆಗಿರೋದು ಕನ್ಫರ್ಮ್ ಆಗುತ್ತೆ. ಸೊ ಅದಕ್ಕೆ ನಾವು ಇಮಿಡಿಯೇಟ್ಲಿ ICD ಇಂಟರ್ಕೋಸ್ಟಲ್ ಡ್ರೈನೇಜ್ ಹಾಕಿ ಮ್ಯಾನೇಜ್ ಮಾಡ್ತೀವಿ. ಸೊ ಮತ್ತು ಆಕ್ಸಿಜನ್ ಕೂಡ ಅವಶ್ಯಕತೆ ಇರುತ್ತೆ ಅವರಿಗೆ, ಅದನ್ನು ಆಕ್ಸಿಜನ್ ಕೂಡ ಕೊಡ್ತೇವೆ. ಸೊ ಅದಾದಮೇಲೆ ಅವರಿಗೆ ಹಿಸ್ಟ್ರಿಯಲ್ಲಿ ಅವರು ಹೇಳ್ತಾರೆ, ಮುಂಚೆನೂ ಅವರಿಗೆ TB ಆಗಿತ್ತು ಅಂತ. CT ಸ್ಕ್ಯಾನಲ್ಲಿ ನೋಡಿದಾಗ ತುಂಬ ಡ್ಯಾಮೇಜ್ಡ್ ಶ್ವಾಸಕೋಶ ಇತ್ತು. ಅದರಲ್ಲಿ ಫ್ಯೂಚರಲ್ಲಿ ಕೂಡ ಮತ್ತೆ ನ್ಯೂಮೋಥೊರಾಕ್ಸ್ ಆಗುವ ಚಾನ್ಸಸ್ ಇರ್ತದೆ. ಸೊ ಅಂಥ ಸಿಚುವೇಷನ್ಗೆ ಸೊ ಒಂದು ಸರ್ತಿ ಲಂಗ್ಸ್ ಕಂಪ್ಲೀಟಾಗಿ ಎಕ್ಸ್ಪ್ಯಾಂಡ್ ಆದಾಗ, ಓಪನ್ ಆದಾಗ ಮತ್ತೆ ನಾವು ಅಲ್ಲಿ ಪ್ಲೂರೋಡೆಸಿಸ್ ಅಂತ ಮಾಡಿ ಫ್ಯೂಚರಲ್ಲಿ ನ್ಯೂಮೋಥೊರಾಕ್ಸ್ ಆಗುವ ರಿಸ್ಕನ್ನು ಕಮ್ಮಿ ಮಾಡಿದ್ದೀವಿ. ಸೊ ಪ್ಲೂರೋಡೆಸಿಸ್ ಅಂದರೆ ನಾವು ಏನು ಟ್ಯೂಬ್ ಹಾಕಿರ್ತೀವಿ ICD, ಅದರ ಒಳಗಡೆಯಿಂದ ಮದ್ದು ಹಾಕಿ 2 ಪದರಗಳು ಅಂಟ್ಕೊಂಡು ಕ್ಲೋಸ್ ಆಗುವ ಹಾಗೆ ಮಾಡೋದು. ಅದರಿಂದ ಫ್ಯೂಚರಲ್ಲಿ ನ್ಯೂಮೋಥೊರಾಕ್ಸ್ ಆಗುವ ರಿಸ್ಕ್ ತುಂಬ ಕಮ್ಮಿ ಆಗ್ತದೆ. ಸೊ ಇದರಿಂದ ಈಗ ಪೇಷಂಟು ತುಂಬ ರಿಕವರ್ ಆಗಿ ಬ್ರೀದಿಂಗ್ ಎಲ್ಲ ಆರಾಮ್ಸೆ ಮಾಡ್ತಾ ಇದ್ದಾರೆ ಮತ್ತು ಆಚೆ ಈಚೆ ಓಡಾಡಲಿಕ್ಕೂ ಏನೂ ಸಮಸ್ಯೆ ಆಗ್ತಿಲ್ಲ ಅವರಿಗೆ. ಅವರು ತುಂಬ ಖುಷಿಯಾಗಿದ್ದಾರೆ. ಈಗ ನಾವು ಫಾಲೋಅಪ್ಗೆ ಕೂಡ ಅವರನ್ನು ಕರೆದು ರಿಪೀಟಾಗಿ ಎಕ್ಸ್ರೇ ಮಾಡುವಂಥದ್ದೆಲ್ಲ ಮಾಡಿ ನೋಡ್ತೇವೆ ಹೇಗೆ ಇಂಪ್ರೂವ್ಮೆಂಟ್ ಆಗ್ತಾ ಉಂಟು. ಬಟ್ ಇವಾಗ ಪೇಷಂಟ್ ತುಂಬ ಖುಷಿಯಾಗಿ ಇದ್ದಾರೆ, ಇಂಪ್ರೂವ್ ಆಗಿದ್ದಾರೆ. ಇನ್ನು ಕುಟುಂಬಸ್ಥರು ವೈದ್ಯರ ಸೇವೆಯನ್ನು ಶ್ಲಾಘಿಸಿದ್ದು, ಇಂತಹ ಮಾನವೀಯತೆ ಇರುವ ವೈದ್ಯರು ಎಲ್ಲ ಆಸ್ಪತ್ರೆಗಳಲ್ಲೂ ಇರಬೇಕು. ಬಡವರ ಪಾಲಿಗೆ ಡಾಕ್ಟರ್ ಆದರ್ಶ ಶೆಟ್ಟಿ ಸಂಜೀವಿನಿಯಂತಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನನ್ನ ಅಕ್ಕನ ಮಗಳು ಸಲ್ಮಾ ಅಂತ ಹೇಳಿ ತೀವ್ರ ಸ್ವರೂಪದ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ದರು. ಮತ್ತು ನಮ್ಮ ಸಜೆಷನ್ ಮೇರೆಗೆ, ನಮ್ಮ ಫ್ರೆಂಡಿನ ಒಂದು ಸಜೆಷನ್ ಮೇರೆಗೆ ಆದರ್ಶ್ ಡಾಕ್ಟರ್ KS ಹೆಗ್ಡೆ ಆದರ್ಶ್ ಡಾಕ್ಟರನ್ನು ಮೀಟಾಗಿ ಅವರ ಪ್ರಕಾರ ನಾವು ಚಿಕಿತ್ಸೆಯನ್ನು ತಗೊಂಡೆವು. ಇಲ್ಲಿ ಬಂದ ನಂತರ ನಮಗೆ ಒಳ್ಳೆಯ ಗುಣಮಟ್ಟದ ಚಿಕಿತ್ಸೆ ಸಿಕ್ಕಿದೆ. ನುರಿತ ಡಾಕ್ಟರ್ ಇದ್ದಾರೆ, ಅವರು ಜವಾಬ್ದಾರಿಯುತ ಡಾಕ್ಟರ್ ಆದರ್ಶ್ ಡಾಕ್ಟರ್ ಇರ್ಬೋದು, ಅವರ ಸ್ಟಾಫ್ ಇರ್ಬೋದು, ನಮಗೆ ಒಳ್ಳೆಯ ಚಿಕಿತ್ಸೆ ಕೊಡ್ತಾರೆ. ಅದರಿಂದ ನಮಗೆ ಶಸ್ತ್ರಚಿಕಿತ್ಸೆ ಇಲ್ಲದೆ ನನ್ನ ಸನ್ಮಾನ ಎಲ್ಲ ಶ್ವಾಸಕೋಶ ಕಾರ್ಯ ಮಾಡುವ ಹಾಗೆ ಆಗಿದೆ. ನಮಗೆ ಇವರ ಚಿಕಿತ್ಸೆಯಲ್ಲಿ ತುಂಬ ಸಂತೃಪ್ತಿ ಉಂಟು. ಇದೇ ರೀತಿ ಬಡವರಿಗೆ ಇವರು ಚಿಕಿತ್ಸೆ ಮುಂದುವರೆಸಲಿ ಅಂತ ನನ್ನೊಂದು ಆಶಯ. ಮತ್ತು ಎಲ್ಲ ರೀತಿಯ ಬಡ ಜನರು ತಮ್ಮ ಉತ್ತಮ ಚಿಕಿತ್ಸೆಗೆ ಇಲ್ಲಿ ಬರಲಿ, ಇವರ ಚಿಕಿತ್ಸೆ ಪಡೀಲಿ ಅಂತ ನನಗೆ ಒಂದು ಆಶಯ. ಈ ಡಾಕ್ಟ್ರು ನಾವು ಟ್ರೀಟ್ಮೆಂಟ್ ಕೊಡ್ತೀವಿ, ಮದ್ದಿನಿಂದ ಸರಿ ಮಾಡ್ತೀವಿ ಅಂತ ಸರಿ ಮಾಡ್ತೀವಿ. ಈ ಸಂದರ್ಭ ಡಾಕ್ಟರ್ ಗಿರಿಧರ್, ಡಾಕ್ಟರ್ ನಂದಕಿಶೋರ್, ಡಾಕ್ಟರ್ ಚಂದ್ರಮೌಳಿ ಉಪಸ್ಥಿತರಿದ್ದರು.